ಅನೇಕ ಜನ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ನೀವು ಹೇಳಿದಂಗೆ ಸ್ವಲ್ಪ ಶ್ರೀ ಮೇಟಿಯವರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯಿತಿಯಿಂದ ಲೋಕಸಭೆವರೆಗೂ ಕೂಡ ಹೋಗ್ಬೋದು ಅಂತಕ್ಕಂಥದ್ದನ್ನ ತಮ್ಮ ಸರಳ ವ್ಯಕ್ತಿತ್ವದ ಮೂಲಕ ತೋರಿಸಿಕೊಟ್ಟಂತ ವ್ಯಕ್ತಿ. ನಾವು ಅನೇಕ ಕಮಿಟಿಗಳಿಗೆ ನಾವಿಬ್ರು ಕೂಡ ಒಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥದ್ದು. ಬಹಳ ಗೌರವವಾಗಿ ಚಿಕ್ಕ ವಯಸ್ಸಿನವ್ರನ್ನು ಕೂಡ ಬಹಳ ಗೌರವವಾಗಿ ಮಾತಾಡಿಸ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ಸನ್ಮಾನ್ಯ ಮೇಟಿಯವರು ಅವರು ಶಾಸಕರಾಗಿದ್ದಾಗಲೇ ನಿಧನ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ದುಃಖ ಬರತಕ್ಕಂಥ ಸಂಗತಿ. ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ, ಅದೇ ರೀತಿ ಸನ್ಮಾನ್ಯ ಅಧ್ಯಕ್ಷರೇ ದೇವರಾಜ್ ಅವರು, ಆರ್.ವಿ. ದೇವರಾಜ್ ಅವರು ಬೆಂಗಳೂರಿನಲ್ಲಿ ಅವರದೇ ಆದಂಥ ರಾಜಕೀಯದಲ್ಲಿ ಛಾಪ ಮೂಡಿಸಿದಂಥವ್ರು. ಕಾರ್ಪೊರೇಷನ್ನಿಂದ ಹಿಡಿದು ಶಾಸಕರಾಗಿ ಅವರು 94ರ ಚುನಾವಣೆಯಲ್ಲಿ 2004ರ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರವನ್ನು ಮುಖ್ಯಮಂತ್ರಿಗಳಿಗೆ, ಅವತ್ತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಅವ್ರಿಗೆ ಬಿಟ್ಟುಕೊಟ್ರು. ಚುನಾವಣೆಯಲ್ಲಿ ಗೆಲ್ಲಿಸಿದ್ರು ಎಸ್ ಎಂ ಕೃಷ್ಣ ಅವರು. ಆವಾಗ ಸಮ್ಮಿಶ್ರ ಸರ್ಕಾರ ಬಂತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಮಹಾರಾಷ್ಟ್ರದ ಗವರ್ನರ್ ಆಗಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಉಪಚುನಾವಣೆ ನಡೀತು ಅಧ್ಯಕ್ಷ, ಚಾಮರಾಜಪೇಟೆಯಲ್ಲಿ. ಅಲ್ಲಿ ಪುನಃ ಅವರು ಸ್ಪರ್ಧೆ ಮಾಡಿದ್ರು. ಆವಾಗ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ರವರು ಜನತಾದಳದ ಜೆಡಿಎಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಇವರ ಆರ್ಭಟಕ್ಕೆ ಸನ್ಮಾನ್ಯ ಅಶೋಕ್ ಅವರು ಹೇಳಿದ್ರು, ಅವರ ಆರ್ಭಟಕ್ಕೆ ಅವರಲ್ಲಿ ಯಾರೋ ಮಾರ್ಕೆಟ್ನಲ್ಲಿ ಅವ್ರ ಮುಂದೆ ನಿಲ್ಲಕ್ಕೆ ಅಸಾಧ್ಯ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಮಗೆ ಅವತ್ತಿನ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿರವರು ಮತ್ತೆ ಸಿದ್ದರಾಮಯ್ಯನವರೆಲ್ಲ ಹೇಳಿ ನಮಗೆಲ್ಲ ಒಂದೊಂದು ವಾರ್ಡ್ ಜವಾಬ್ದಾರಿ ಕೊಟ್ಟಿದ್ರು. ಬಹಳ ಬಿರ್ಸಾಗಿ ಚುನಾವಣೆ, ಉಪಚುನಾವಣೆ ನಡೀತು. ಅವಾಗ ಅಧ್ಯಕ್ಷರೇ ಚುನಾವಣೆ ಆಯಿತು. ಮಾರನೇ ದಿವಸ ಬೆಳಿಗ್ಗೆ ಕೌಂಟಿಂಗ್ ಹೋಗಬೇಕು. ಅವಾಗ ಸನ್ಮಾನ್ಯ ದೇವರಾಜ್ ಅವರು, ನಾವು ಮತ್ತೆ ಜಮೀರ್ ಅಹಮದ್ ಅವರು ಒಂದು ದೇವಸ್ಥಾನಕ್ಕೆ ಹೋದ ಮಾರ್ಕೆಟ್ನಲ್ಲಿ. ಅವಾಗ ಅವರು ದೇವರಾಜ್ ಅವರು ಜಮೀರ್ ಅಹಮದ್ ಅವ್ರಿಗೆ ಒಂದು ಮಾತನ್ನ ಹೇಳಿದ್ರು, ಯಾಕಪ್ಪ ಕೌಂಟಿಂಗ್ ಬತ್ತೀಯ, ನಾನು ಗೆದ್ದಾಯ್ತು ಹೋಗು ಅಂತ ಅಂದ್ರು. ಚುನಾವಣೆ ರಿಸಲ್ಟ್ ಬಂತು, ಜಮೀರ್ ಅಹಮದ್ ಅವ್ರು ಗೆದ್ರು, ದೇವರಾಜ್ ಅವರು ಸೋತರು. ಅದಾದ ನಂತರ ಪಾಪ ಅವರಿಗೆ ಎಲ್ಲೂ ಕೂಡ ರಾಜಕೀಯವಾಗಿ ಶಾಸಕರಾಗತಕ್ಕಂಥ ಒಂದು ಅವಕಾಶ ಸರಿಯಾದಂತ ರೀತಿಯಲ್ಲಿ ಸಿಕ್ಕಲಿಲ್ಲ. ಆದ್ರೂ ಕೂಡ ಅವರಿಬ್ರು ಸ್ನೇಹಿತರಾಗಿದ್ರು ಕೂಡ ಅವರ ರಾಜಕೀಯ ಬೇರೆಯವರಿಗೆ ಅವತ್ತೇನಾದ್ರೂ ಕೂಡ ಅವರು ಎಸ್ ಎಂ ಕೃಷ್ಣ ಅವರಿಗೆ ಬಿಟ್ಕೊಟ್ಟಿರಲಿಲ್ಲ ಅಂತಂದ್ರೆ ಬಹುಶಃ ಅವರ ಶಾಸಕತ್ವ ಕಂಟಿನ್ಯೂ ಆಗ್ತಿತ್ತು. ಆದ್ರೂ ಕೂಡ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿ, ಬಹಳ ಎಲ್ಲರೂ ಕೂಡ ಬಹಳ ಗೌರವದಿಂದ ಪ್ರೀತಿಯಿಂದ, ಸ್ಲಂ ಬೋರ್ಡ್ ಚೇರ್ಮನ್ ಕೂಡ ಆಗಿದ್ರು. ಬಹಳ ಪ್ರೀತಿಯಿಂದ ಗೌರವದಿಂದ ಎಲ್ಲರನ್ನೂ ಕೂಡ ಎಲ್ಲರ ಒಡನಾಟವನ್ನು ಕೂಡ ಇಟ್ಕೊಂಡಿದ್ರು. ಯಾರ ಶತ್ರು ಯಾರ ಸ್ನೇಹಿತ. ಜಮೀರ್ ಅವರು ಅವ್ರನ್ನ ಸೋಲಿಸಿದ್ರು ಕೂಡ ಅವ್ರನ್ನ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ತಕ್ಕಂಥದ್ದು. ಶತ್ರುತ್ವನೇ ನೋಡಲ್ಲ ನಾವು ದೇವರಾಜ್ ಅವರಲ್ಲಿ. ಅಂತ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ದೇವರಾಜರವರು ನಿಧನರಾಗಿರ್ತಕ್ಕಂಥದ್ದು ಕೂಡ ನಮಗೆ ಬಹಳ ದುಃಖ ತರತಕ್ಕಂಥ ವಿಚಾರ. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತಾ, ಸನ್ಮಾನ್ಯ ಅಧ್ಯಕ್ಷರೇ, ಇನ್ನು ಸಾಲುಮರದ ತಿಮ್ಮಕ್ಕನವರು ನನ್ನ ಕ್ಷೇತ್ರದವರು ಅಂತ ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಇಲ್ಲೆಲ್ಲ ಚರ್ಚೆ ನಡೀತು. ಅವರು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರು ಹುಟ್ಟಿದ್ದು ಗೂಬಿನಲ್ಲಿ. ಆದರೆ ಈ ಸಾಲುಮರ ಇರ್ತಕ್ಕಂಥದ್ದು ಮಾಗಡಿ ಕ್ಷೇತ್ರದಲ್ಲಿ. ಅವರು ಮದುವೆಯಾಗಿ ಇಲ್ಲಿ ಬಂದ ನಂತರ ಮಕ್ಕಳಿಲ್ಲ ಅಂತಕ್ಕಂಥ ಕೊರಗನ್ನ ಈ ಮರಗಳನ್ನ ಬೆಳೆಸುವುದರ ಮೂಲಕ ಅದನ್ನ ನೀಗಿಸಿಕೊಂಡು ಅವರ ಪತಿಯವರಾದಂಥ ಚಿಕ್ಕಯ್ಯನವರು ಅವರು ಗಿಡಗಳನ್ನ ನೆಟ್ಟಂಥದ್ದು. ಆ ಗಿಡಗಳಿಗೆ ಸುಮಾರು 4-5 ಕಿಲೋಮೀಟರ್ಗಳ ದೂರದಿಂದ ನೀರನ್ನು ಉಣಿಸಿ ಅದನ್ನ ಬೆಳೆಸ್ತಕ್ಕಂಥ ಕೀರ್ತಿ ಸಾಲುಮರದ ತಿಮ್ಮಕ್ಕನವರಿಗೆ ಸಲ್ತದೆ ಅಧ್ಯಕ್ಷರೇ. ನಮ್ಮ ಕರ್ನಾಟಕದ ಹಸಿರು ನಕ್ಷೆಯಲ್ಲಿ
ನಮ್ಮ ಮಾಗಡಿ ಕ್ಷೇತ್ರವನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋದಂತವರು ಸಾಲುಮರದ ತಿಮ್ಮಕ್ಕನವರು ಅಧ್ಯಕ್ಷರೇ. ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿರತಕ್ಕಂಥದ್ದು. ಪ್ರಪ್ರಥಮವಾಗಿ ಅವರ ಸೇವೆಯನ್ನ ಗುರುತಿಸಿ 1996ರ ಡಿಸೆಂಬರ್ 23ರಂದು ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥ ಸನ್ಮಾನ್ಯ ದೇವೇಗೌಡರು ಅವರಿಗೆ ನ್ಯಾಷನಲ್ ಸಿಟಿಜನ್ ಅವಾರ್ಡ್ ಅನ್ನ ಕೊಡ್ತಂಥದ್ದು. ಅಲ್ಲಿವರೆಗೂ ಯಾರು ಕೂಡ ಅವ್ರನ್ನ ಹೆಚ್ಚು ಗುರುತಿಸಿರಲಿಲ್ಲ. ಆದರೆ ಅವತ್ತಿಂದ ಅವ್ರನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂತ ಸನ್ಮಾನ್ಯ ದೇವೇಗೌಡರ ನಂತರ ಅನೇಕ ಪ್ರಶಸ್ತಿಗಳು ಅವ್ರಿಗೆ ಬಂತು. ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ. ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳ್ದಂಗೆ ಬಹುಶಃ ಪ್ರಶಸ್ತಿ ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೂ ಆಶೀರ್ವಾದ ಮಾಡಿದ್ರು. ಅಷ್ಟು ಮುಗ್ಧತೆ ಇರತಕ್ಕಂಥ ವ್ಯಕ್ತಿತ್ವ ಸಾಲುಮರದ ತಿಮ್ಮಕ್ಕನವರು ಸನ್ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಜನರಾದಂತವರು. ಮತ್ತೆ ಲಂಡನ್ನಿನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನ ಜೀವಮಾನ ಸಾಧನೆ ಪ್ರಶಸ್ತಿನೂ ಕೂಡ ಪಡೆದಂತವರು 2020-21ರಲ್ಲಿ. ಮತ್ತೆ ಅಧ್ಯಕ್ಷರೇ, ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾನಿಲಯ 2021ರಲ್ಲಿ ಪರಿಸರ ಸಂರಕ್ಷಣೆಗಾಗಿ ಗೌರವ ಡಾಕ್ಟರೇಟ್ ಪದವಿ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಅವರು ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಅಂತ ಹಾಕೊಳ್ಳೇ ಇಲ್ಲ. ಇವತ್ತು ಅನೇಕ ಜನ ದುಡ್ಡು ಕೊಟ್ಟು ಡಾಕ್ಟರೇಟ್ ತೆಗೆದುಕೊಂತಾರೆ, ಅವರು ಡಾಕ್ಟರ್ ಅಂತ ಹಾಕೊಂತಾರೆ ಮುಂದಗಡೆ. ಆದರೆ ಇವ್ರಿಗೆ ಡಾಕ್ಟರೇಟ್ ಕೊಟ್ಟಿದ್ರು ಕೂಡ ಯಾವತ್ತೂ ಅವರು ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ಅಂತ ಹಾಕೊಳ್ಳ ಅಧ್ಯಕ್ಷರೇ. ಸನ್ಮಾನ್ಯ ಭಾರತ ಸರ್ಕಾರವು ಸಿಬಿಎಸ್ಇ ಪಾಠ್ಯಕ್ರಮದಲ್ಲಿ ತಿಮ್ಮಕ್ಕನವರ ಪರಿಸರ ಪ್ರೇಮ ಮತ್ತು ಸಾಧನೆಯ ಬಗ್ಗೆ ಪಾಠ್ಯ ಅಳವಡಿಸಿ ಕರ್ನಾಟಕ ಸರ್ಕಾರವೂ ಸಹ ಸಾಕ್ಷರತೆ ಆಂದೋಲನ ಮತ್ತು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಅಧ್ಯಕ್ಷರೇ ಅಲ್ಲ ಅವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳ ಬಗ್ಗೆ ಹೇಳ್ತೀನಿ ಅಧ್ಯಕ್ಷರೇ. ಅದು ಸ್ವಲ್ಪ ಬೆಳಕು ಚೆಲ್ಲಬೇಕಲ್ಲ ಅಧ್ಯಕ್ಷರೇ. ಚರ್ಚೆ ಅಲ್ಲ, ಸಂತಾಪ ಚರ್ಚೆ ಅಲ್ಲ. ಅವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಬಗ್ಗೆ ಗೊತ್ತಿದೆ. ಮುಂದೆ ಕಾಲೇಜ್ 4 ಜನ ಯುವಕರು ಮಾತಾಡಿ ಫಸ್ಟ್ ಟೈಮ್. ಮತ್ತೆ ಅಮೆರಿಕಾದಂತ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ ನಗರಗಳಲ್ಲಿ ಕೂಡ ತಿಮ್ಮಕ್ಕರವರ ರಿಸೋರ್ಸಸ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಷನ್ ಎಂಬ ಸಂಸ್ಥೆಗಳ ಹೆಸರಿನಲ್ಲಿ ಇವತ್ತು ಕೂಡ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಕೂಡ ಅವರ ಸಾಧನೆಗೆ ಒಂದು ಗರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಅಧ್ಯಕ್ಷರೇ. 2016ರಲ್ಲಿ ಬಿಬಿಸಿಯವರು ಬಿಡುಗಡೆ ಮಾಡಿದಂತ ವಿಶ್ವದ 100 ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಸಾಲುಮರದ ತಿಮ್ಮಕ್ಕನವರ ಹೆಸರು ಕೂಡ ಇದೆ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ ಅಧ್ಯಕ್ಷರೇ. ಅದರ ಜೊತೆಯಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು 2015-2016-17ನೇ ಸಾಲಿನ ಸಾಲುಮರದ ತಿಮ್ಮಕ್ಕ ನೆರಳು ಯೋಜನೆಯನ್ನ ಘೋಷಿಸಿ ಜಾರಿಗೊಳಿಸಿ 3000 ಕಿಲೋಮೀಟರ್ ರಸ್ತೆ ಎರಡು ಬದಿಯಲ್ಲಿ ಮರವನ್ನ ನೆಟ್ಟು ಪೋಷಿಸಬೇಕು 5 ವರ್ಷ ಅಂತ ಹೇಳಿ ಘೋಷಣೆ ಮಾಡಿದಂತದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಇವತ್ತು ಅದೇನು ಅವ್ರೇನು ಯಾವ ರೀತಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಗಿಡ ನೆಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅಧ್ಯಕ್ಷ. ಸನ್ಮಾನ 2017-18ರಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ತಿಮ್ಮಕ್ಕನವರ ವೃಕ್ಷ ಉದ್ಯಾನವನಗಳನ್ನ ಅನುಷ್ಠಾನ ಮಾಡಿ ಇವತ್ತು ಎಲ್ಲ ಕಡೆ ನಾವು ನೋಡಬಹುದು. ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಉದ್ಯಾನವನವನ್ನು ಕೂಡ ನಾವೆಲ್ಲ ಕಡೆ ನೋಡಬಹುದು ಅಧ್ಯಕ್ಷರೇ. ಅದೇ 2022ರಲ್ಲಿ ಅಧ್ಯಕ್ಷರೇ 111ನೇ ಜನ್ಮದಿನದ ಸಂಭ್ರಮದಂದು ಕರ್ನಾಟಕ ಸರ್ಕಾರ ಪರಿಸರ ರಾಯಭಾರಿಯನ್ನಾಗಿ ನೇಮಕ ಮಾಡಿ ಅವರಿಗೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಅವರಿಗೆ ಗೌರವಿಸತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ನನ್ನ ಕ್ಷೇತ್ರದವರಾದ್ರಿಂದ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಆ ಗ್ರಾಮವನ್ನ ದತ್ತು ತೆಗೆದುಕೊಂಡು ಅವರ ಮನೆಯನ್ನ ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿ ಅಲ್ಲಿ ಬರ್ತಕ್ಕಂಥ ಅನೇಕ ಜನ ಪರಿಸರ ಪ್ರೇಮಿಗಳು ಬಹಳಷ್ಟು ಜನ, ಸುರೇಶ್ ಕುಮಾರ್ ಅವರು ಅನೇಕ ಬಾರಿ ಅಲ್ಲಿ ಬಂದಿದ್ದಾರೆ, ಆ ಜಾಗಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಸ್ಮರಿಸಿಕೊಳ್ತಾ ಅಧ್ಯಕ್ಷರೇ. ನನ್ನ ಕ್ಷೇತ್ರದವರು ಅಧ್ಯಕ್ಷ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ. ಎಷ್ಟು ಬೇಕಾದ್ರೆ ಮಾತಾಡಿ, ಅವಾಗ ಅದನ್ನ ಒಂದು ಮ್ಯೂಸಿಯಂ ಕನ್ವರ್ಟ್ ಮಾಡಿ ಅವ್ರ ಮನೆನ ಅದು ಅವರ ಹೆಸರು ಅಲ್ಲಿ ಉಳ್ಕೋಬೇಕು. ಮತ್ತೆ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಕೂಡ ಪರಿಸರಕ್ಕೆ ಕೆಲಸ ಮಾಡಿದಂತವರಿಗೆ ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದನ್ನ ಕಾರ್ಯಗತಕ್ಕೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಅವರ ನಿಧನ ನಮ್ಗೆಲ್ಲರಿಗೂ ಕೂಡ ತುಂಬಲಾರದ ನಷ್ಟ ಆಗಿದೆ ಅಧ್ಯಕ್ಷರೇ. ಅವ್ರಿಗೆ ಮತ್ತೆ ಅವ್ರ ಕುಟುಂಬ ಅಂತಂದ್ರೆ ಎಲ್ಲರೂ ಹೇಳ್ದಂಗೆ ಎಲ್ಲ ಪ್ರತಿಯೊಬ್ಬರು ಕೂಡ ಅವ್ರ ಕುಟುಂಬಕ್ಕೆ ಅವ್ರ ಬಳಗಕ್ಕೆ ಸೇರ್ತಕ್ಕಂಥವ್ರು. ಜೊತೆಗೆ ಅವ್ರ ಸಾಕ್ ಮಗ ಉಮೇಶ್ ಕೂಡ ಅವ್ರನ್ನ ಬಹಳಷ್ಟು 25 ವರ್ಷಗಳು ಅವ್ರನ್ನ ಸಾಕ್ತಂಥದ್ದು, ಅವ್ರನ್ನ ನೋಡ್ಕೊಳ್ತಕ್ಕಂಥದ್ದು, ಅವ್ರನ್ನೂ ಕೂಡ ವಿಶೇಷವಾಗಿ ಸರ್ಕಾರ ಗಮನಿಸಬೇಕು ಅಂತಕ್ಕಂಥದ್ದನ್ನ ಹೇಳಿ ಅನೇಕ ಜನಗಳು, ಅನೇಕ ದಿಗ್ಗಜರು ಇಲ್ಲಿ ನಿಧನ ಆಗಿರ್ತಕ್ಕಂಥದ್ದನ್ನ ತಾವು ತಂದಿದ್ದೀರಾ. ಅವರೆಲ್ಲರಿಗೂ ಕೂಡ
ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ತಾವು ತಂದಿರತಕ್ಕಂಥ ಸಂತಾಪ ನಿರ್ಣಯ ವಿಷಯಕ್ಕೆ ನಾನು ಬೆಂಬಲವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಅಧ್ಯಕ್ಷ. ನಮಸ್ಕಾರ.